ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಪುರಸ್ಕೃತ ಆನಂದ್ ಕೋಳಿ ಅವರ ಅಭಿನಂದನಾ ಸಮಾರಂಭ. ನನಗೆ ದೊರೆತ ರಾಜ್ಯ ಮಟ್ಟದ ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯು ನನಗೆ ಸಂತೃಪ್ತಿ ತಂದಿದೆ. ಮೊಟ್ಟ ಮೊದಲು ಈ ಪ್ರಶಸ್ತಿಯನ್ನು ದಿವಂಗತ BR ಸಂಗಪ್ಪಗೋಳ್ ಅವರಿಗೆ ಅರ್ಪಿಸುತ್ತೇನೆ. ಜೊತೆಗೆ ಈ ಪ್ರಶಸ್ತಿಯು ನನ್ನ ಉಪನ್ಯಾಸಕ ಬಳಗಕ್ಕೆ, ಬೋಧಕೇತರ ಸಿಬ್ಬಂದಿಗೆ, ಗ್ರಾಮಸ್ಥರಿಗೆ, ಕಾಲೇಜು ಸುಧಾರಣಾ ಸಮಿತಿ ಹಾಗೂ ವಿದ್ಯಾರ್ಥಿಗಳಿಗೆ ಸಂದ ಗೌರವವಾಗಿದೆ ಎಂದು ಆನಂದ್ ಕೋಳಿ ಹೇಳಿದರು. ಈ ಪ್ರಶಸ್ತಿ ಪಡಿಲಿಕ್ಕೆ ನನಗೆ ಮೂಲ ಪ್ರೇರಣೆ ಯಾರಪ್ಪ ಅಂತಂದ್ರೆ BR ಸಂಗಪ್ಪಗೋಳ್ ಕಾಕ. ಮೊದಲು ಇಲ್ಲಿ ಕಾಲೇಜಿಗೆ ನಾನು ವರ್ಗಾವಣೆ ಆಗಿ ಬರ್ಬೇಕಂತಂದ್ರೆ ಜಾಯ್ನ್ ಆಗ್ಬೇಕಾದ್ರೆ ಒಂದು 30 ಮಂದಿ ನಂಗೆ ಅಂಜಿಕೆ ಹಾಕಿದ್ರು. ಏನಪ್ಪ ಅಂತಂದ್ರೆ ಹೋಗಿ ಆ ಮುದುಕಂದಂಡಿ ಯಾಕೆ ಹೋಗಿ ಸಿಗ್ತೀವಿ ಮರ, ಯಾರು ಮಾತು ಕೇಳೋದಿಲ್ಲ, ನೀ ಯಾಕೆ ಅಲ್ಲಿ ಹೋಗ್ತಿದೆ ಅಂತೇಳಿ, ಮತ್ತೆ ಎಲ್ಲರೂ ಬೇರೆ ಕಡೆ ಐತೆ ನೋಡಂತೇಳಿ. ಅದಕ್ಕೆ ನಾನಂತ ಇರಲಿ ನೋಡೋಣ ಅಂಥೇಳಿ ಏನೇ ಇದ್ರು ಇರಲಿ ಅಂತೇಳಿ ಬಂದು ಹಾಜರಾದೆ. ನನಗೆ ಮೋಸ್ಟ್ಲಿ ಅವರ ಮಕ್ಕಳಿಗೆ ಎಷ್ಟು ಸಲಹೆ ಕೊಟ್ಟಿದ್ರು ಇಲ್ಲ ಗೊತ್ತಿಲ್ಲ, ನನಗೆ ಮಾತ್ರ ನನ್ನ ಮಾನಸತ್ವದಂಗನ ನೋಡ್ಕೊಂಡ್ರು. ಎಲ್ಲ ಸ್ವತಂತ್ರವನ್ನು ಕೊಟ್ಟರು. ಅದಕ್ಕೆ ಆ ಪ್ರಶಸ್ತಿಗೆ ಅವರು ಒಬ್ಬರು ಕಾರಣರು. ಒಂದಾಯ್ತು. ಎರಡನೇದು ನನ್ನ ಉಪನ್ಯಾಸಕ ಮಿತ್ರರು ಹಗಲಿರುಳು ಈಗ ಮೋಸ್ಟ್ಲಿ ಸಾಯಂಕಾಲ ನೀವು ಬಂದು ನೋಡಿದ್ರೆ 6:30 ಕ್ಲಾಸ್ ನಡೆದಿರ್ತೈತಿ. ಎಲ್ಲರೂ ಸೈನ್ಸ್ದವರು, ಆರ್ಟ್ಸ್ದವರು, ಕಾಮರ್ಸ್ದವರು. ನಾವಿಲ್ಲಿ ಯೂಶ್ವಲಿ ಇತ್ತಿತ್ತಲಾಗ ಅತಿಥಿ ಉಪನ್ಯಾಸಕ್ಕೆ ಸ್ವಲ್ಪ ಇದ್ರ ಸಂಬಂಧ ಇಲ್ಲಿ ಮೀಟಿಂಗ್ ಕರಿ ಸಂಬಂಧ ಇಲ್ಲ. ನಾನು ಎಂದೂ ಅವ್ರನ್ನ ಅತಿಥಿ ಉಪನ್ಯಾಸಕ ಅನ್ನೋದಿಲ್ಲ, ನಾನು ಉಪನ್ಯಾಸಕರಂತಲೇ ಅಂತೀನಿ. ಅವರೆಲ್ಲರೂ ಕೂಡ ಮುಖ್ಯ ಕಾರಣರು. ಅದ್ರ ನಂತರ ಕಾಕ ಆಯಿತು, ಆಮೇಲೆ ಎಲ್ಲ ಉಪನ್ಯಾಸಕರು, ನಂತರ ಊರಿನವರು ಬಹಳಷ್ಟು ಸಹಕಾರ ಮಾಡೋದು. ಏನೇ ಸಮಸ್ಯೆಗಳಾದ್ರೂ ಕೂಡ ಸರ್ ಕರೀರಿ, ನಾವು ಬಂದು ಬಿಡ್ತೇವೆ ಅಂತಾರೆ. ಆ ಸಪೋರ್ಟ್ದಿಂದ ಅದು ಕೂಡ ಕಾರಣ ಆಯ್ತು. ಏನ್ ನಡೆದೈತಪ್ಪ ಅಂತಂದ್ರೆ ಇದ್ದದ್ದನ್ನ ವ್ಯವಸ್ಥಿತವಾಗಿ ಇಟ್ಕೋತ ಹೋಗೋದು ನಡೆದೈತೆ ಹೊರತು ಬೇರೆ ನಂದು ಏನೂ ಇಲ್ಲ. ಬರೀ ಕಾಲ ಮಾಡ್ಕೋತ ಕೂತೀನಿ, ಸರಿಯಾಗಿ ಹೊಂಟತಿ ನೋಡಕತ್ತೀನಿ. ನಿಮ್ದು ಸಹಕಾರ ಐತಿ, ಆ ಸಹಕಾರದಿಂದ ಈ ಪ್ರಶಸ್ತಿ ಬಂದೈತಿ. ಇನ್ನು ಮುಂದಿನ ನನ್ನ ಯೋಜನೆ ಏನಪ್ಪಾ ಅಂತಂದ್ರ ಯಾವ್ದಾರ NGO ಕಡೆಯಿಂದ 1-2 ಬಸ್ ಕಾಲೇಜಕ್ಕೆ ಮಾಡೋದ. ಇವನ್ನ ಆಮೇಲೆ ಅಲ್ಲಿ ಈಗ ಬಿಸಿಲಾಗ ಕೂತಿದ್ದೀರಿ ಪಾಪ, ನಾನು ರಿಟೈರ್ಮೆಂಟ್ ಆದ್ರೂ ಆಗಲಿ ಏನು ಪ್ರಶ್ನೆ ಇಲ್ಲ. ಯಾಕಂದ್ರೆ ಲೈಸೆನ್ಸ್ ಕೊಡಿಸಿದಿರಿ, ಇನ್ನು ಹಿಂದೆ ನನಗೆ ಏನೂ ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ ಅಂದ್ರೆ ಪ್ರಶಸ್ತಿ ಬಂದೈತಿ ನನಗೆ, ಇನ್ನು ಎಲ್ಲಿ ಉಳಿದ್ರು ನನಗೆ ಕೇಳೋದಿಲ್ಲ. ಆಯ್ತಾ? ರಿಟೈರ್ಮೆಂಟ್ ಆದ್ಮೇಲೆ ಮೆಜಾರಿಟಿ ಬಂದ್ರು ಆಕೆ ಏನು ಅನ್ನೋದಿಲ್ಲ. ಅದಕ್ಕೆಲ್ಲರ ಒಡಗೂಡಿ 2 ಬಸ್ ಅಲ್ಲೊಂದಿದು. ಈಗಂತೂ ನಮ್ಮೆಲ್ಲ ಉಪನ್ಯಾಸಕರ ಸಹಕಾರದಿಂದ CET ಸಕ್ಸಸ್ ಮಾಡುವಂಥ ಕಾರ್ಯಕ್ರಮ ಸಕ್ಸಸ್ ಮಾಡ್ಲಿಕ್ಕೆ ಈ ಗದಲದೊಳಗೆ ನಿಮ್ಮ ಕಡೆ ನಾನು ನೋಡೋಕ್ಕಾಗಿಲ್ಲ. ನೀವು ಯಾರು ಬಂದು ನನಗೆ ಭೇಟಿ ಆದ್ರೆ ಅದೇ ಹೇಳ್ತೇನೆ. ನಾನು ಬಂದು 2 ದಿವಸ ತಡ್ರಿ ಇದೆ ಅಂತೇನು ಬೇರೆ ಏನಿಲ್ಲ. ಆಮೇಲೆ ಸೂಪರ್ 50 ಅನ್ನುವಂಥ ಒಂದು ಬ್ಯಾಚ ಸ್ಟಾರ್ಟ್ ಆಗೈತಿ. ಈ ಸಲ ಸಕ್ಸಸ್ ಆಗ್ತೀವಿ. ಕೊಳದೂರು ಸರ್ ಅಂತ ಮತ್ತೆ ಅವ್ರನ್ನ ಕರೆಸ್ತೀನಿ ಸೂಟಿ ಒಳಗೆ. ಅದಕ್ಕೆ ಕೇಳಿದ್ ನೀವು, ಅದಕ್ಕೆ ಸಾಧ್ಯ ಆದ್ರೆ ಆ ಕಾರ್ಯಕ್ರಮನ ಯೋಜನೆಗಳನ್ನ ರೂಪಿಸಿ ಮುಂದೆ ನನಗೇನು ಒಂದು ಜವಾಬ್ದಾರಿ ವಹಿಸಿದಿರಲಿಲ್ಲ, ಇನ್ನೂ ಹೆಚ್ಚು ಮಾಡ್ತೀನಿ ಅಂತ ಹೇಳಿ ಭಾಳ ವೇಳೆ ಆಗ್ಯದ. ಇನ್ನು ಮುಂದೆ ಇನ್ನೂ ಹೆಚ್ಚು ಮಾತಾಡಿದ್ರೆ ನೀವು ಅಂತೀರಿ ನೀವು ಪ್ರಶಸ್ತಿ ಯಾಕೆ ಗೊತ್ತು ಮರೆಯತ್ತೆ. ಅದಕ್ಕೆ ಅನಿಸ್ಕೊಂಡು ಬೇಡ. ಅದಕ್ಕೆ ಮಗದೊಮ್ಮೆ ಮತ್ತೆ ಇನ್ನೊಂದು ಸಂದರ್ಭದೊಳಗೆ ಒಂದು ಮಾತು ಹೇಳ್ತೀನಿ. ಮಾಧ್ಯಮದ ಮಿತ್ರರು ಕೂಡ ಭಾಳ ಹೆಲ್ಪ್ ಮಾಡಿದ್ದಾರೆ. ಯಾಕಂತಂದ್ರೆ ನೀವು ಅನ್ಬೋದು ಸರ್ ಅವ್ರೇನ್ರಿ ಹಿಂಗೆ ಬಂದು ಕ್ಯಾಮ್ರಾ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ. ನಿಮ್ಮ ಕಾಲೇಜನ್ನ ಫೇಮಸ್ ಮಾಡಿ ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿದವ್ರು ಯಾರು? ಮಾಧ್ಯಮದವ್ರು. ಚಪ್ಪಾಳಿ ಹೊಡಿದ್ರು ಅವ್ರು ಇಲ್ಲಿದ್ರೆ ಮೊದಲೈತಿ ಎಲ್ಲಿ ಐತಿ ಅದು ಗೊತ್ತಾಗೋದಿಲ್ಲ. ರಿಯಲಿ ಬಹಳಷ್ಟು ಫೋನ್ ಹಚ್ತಿರ್ತಾರೆ. ನಾನು ಅಂತಿರ್ತೇನೆ ನಮ್ಗೆ ಅಡ್ಮಿಷನ್ಗೆ ಸಾಕಷ್ಟು ಹೋಗಿದ್ರಿ ಸರ, ಮತ್ತೆ ಇದನ್ನೆಲ್ಲಿ. ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಮಜಲಟ್ಟಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಿದ್ದರು.
ಕಾರ್ಯಕ್ರಮದಲ್ಲಿ ನಿಗದಿತ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ವಿ ಕೊಳದೂರ್, ಬಿಆರ್ ಸಂಗಪ್ಗೋಳ್, ಸಮೂಹ ಸಂಸ್ಥೆಗಳ ಅಧ್ಯಕ್ಷ ರುದ್ರಪ್ಪ ಸಂಗಪ್ಗೋಳ್, ಸಾಹಿತಿ ಎಸ್ವೈ ಹಂಜಿ, ಎಂಡಿ ಚೌಗ್ಲಾ, ರವೀಂದ್ರ ಕಾಗ್ಲೆ, ಎಚ್ಎಸ್ ಟಕ್ಕಣ್ಣವರ್, ಎಸ್ಟಿ ನಾಗರಾಳೆ, ಟಿಎಂ ಮಖಾಂದಾರ್ ಅವರು ಅನಿಸಿಕೆಗಳನ್ನು ಹಂಚಿಕೊಂಡರು. ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ಮರೆಯುಗನಕ್ಕೆ ನಮ್ಮೆಲ್ಲರ ನೆನೆಯುವ ನಿಮ್ಮ ಮನ ಕಿರಿದೆನ್ನಬಹುದೇ ಬಾರದಯ್ಯ. ಈ ಕಾಲೇಜಿನ ಕೀರ್ತಿ ಪತಾಕೆಗೆ ಯಶಸ್ವಿಗೆ ನಿಮ್ಮ ಕೊಡುಗೆಯು ಕಿರಿದೆನ್ನಬಹುದೇ ಬಾರದಯ್ಯ ಬಾರದಯ್ಯ. ಎಷ್ಟು ತುಂಬಾ ಖುಷಿ ಆಗ್ತಾ ಇದೆ ಅಂತಂದ್ರೆ, ಮಸಲಟ್ಟಿ ಗ್ರಾಮದೊಳಗೆ ಏನಾದ್ರೂ ಜನಸಂಖ್ಯೆ ನೋಡಿದ್ರೆ ಅದಕ್ಕೆ ಏನಾದ್ರೂ ಹೊಂದಾಣಿಕೆಯನ್ನ ಮಾಡಿದ್ರೆ ಇವತ್ತು ನಮ್ಮ ಕಾಲೇಜಿನ ಹೈಸ್ಕೂಲಿನ ಜನಸಂಖ್ಯೆ ಅದಕ್ಕೆ ಡಬಲ್ ಆಗಿದೆ ಅನ್ನೋದಕ್ಕೆ ಒಂದು ಚಪ್ಪಾಳೆ ಹೊಡೆದು. ಅದಕ್ಕಾಗಿಯೇ ನಾನು ಹೇಳಿದೆ, ಇರುವುದೆಲ್ಲವ ನೆನೆದು ಕಾರಣೆಂಬುದು ಬಿಡು, ಹರ್ಷಕ್ಕಿದೆ ದಾರಿ ಅಂತೇಳಿ DVಜಿ ಅವರನ್ನು ನೆನೆಸ್ಕೊಂಡಿರೋದು. ಇಟ್ಟೆಲ್ಲ ನೀವು ಕೂಗ್ ಹೊಡಾಕತ್ರು. ನಮ್ಮ ಸರ್ ಹೆಂಗ್ ಕೂತಾರ ಅಂತಂದ್ರ ಕ್ಯಾಪ್ಟನ್ ಕೂಲ ಮಹೇಶ್ ಸಿಂಗ್ ಧೋನಿ ಕುಂತಾರ. ಮಹೇಶ್ ಸಿಂಗ್ ಧೋನಿ ಇನ್ನೇನು 6 ಬಾಲ್ಗಳು 6 ರನ್ಗಳು ಅಂತಂದ್ರ 6 ಹೊಡೆದು ಮ್ಯಾಚ್ ವಿನ್ ಮಾಡಿಬಿಟ್ರು. ಯಾಕಂತ ಹೇಳ್ತೀನಿ ನಾನು ನಿಮ್ಗೆ. ಈಗ ಸಂಗಪ್ಪಾಜ್ ಅವರು ಒಬ್ಬರ ವಿಷನರಿ, ಒಂದ ಕನಸನ್ನ ಕಂಡಿದ್ರವರು. ಆ ಒಂದ ಸಣ್ಣ ಕನಸ ಈಗ ಬೃಹತ್ ಆಕಾರದಲ್ಲಿ ಬಂದು ನಿಂತಿದೆ. ಇವತ್ತಿನ ಈ ಪ್ರಶಸ್ತಿ ಇದಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಟರ್ಸ್ ಇದ್ದಾರೆ. ನಮ್ಮ ಹಳೆ ಪ್ರಾಂಶುಪಾಲರು ಕೂಡ ಇಲ್ಲಿದ್ದಾರೆ, ಕಡಿವಾಳ್ ಸರ್ ಇದಾರು, ಹಾಗೆ ಯಶವಂತ್ ಸರ್ ಇದಾರು, ಮತ್ತು ಇತರೆ ಇಲ್ಲಿದ್ದ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ನಮ್ಮ ಕಳದೂರು ಸರ್ ಇದ್ದಾರೆ. ಮತ್ತು ಬಹಳಷ್ಟು ಜನರದ ಇದರಲ್ಲಿ ಕಾಂಟ್ರಿಬ್ಯೂಷನ್ ಇದೆ. ಇವತ್ತ ಗಿಡ ಒಂದು ದೊಡ್ಡದಾಗಿ ನಿಂತಿದೆ, ಆದರೆ ಅದರದ್ದು ಕಾಂಟ್ರಿಬ್ಯೂಷನ್ ಇದೆಯಲ್ಲ, ವಿ ಯೂಸ್ ಟು ಡೆಡಿಕೇಟ್ ಟು ಆಲ್ ದಿ ಸ್ಟಾಫ್ ಮೆಂಬರ್ಸ್. ನಮ್ಮ ಡಿ ದರ್ಜೆ ನೌಕರರು ಕೂಡ ಯಾರು ಇದಕ್ಕೆ, ಅವ್ರಿಗೆ ನಾವು ನೆನೆಸ್ತಾ ಇಲ್ಲ ಈ ಇದಕ್ಕೆ. ಅವ್ರಿಗೆ ಈಗ ನಾವು ಬರೀ ಹೆಡ್ಗೆ ಅಷ್ಟೇ ನೋಡಬಾರ್ದು, ಎಲ್ಲಿ ಯಾವ ತುದಿಗೆ ಹೋಗಿ ನಿಂತಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಅದನ್ನು ಕೂಡ ಇಂಪಾರ್ಟೆಂಟ್ ಇರ್ತದೆ. ಕಲಿಯ ಸಾಲಾಗೆ ಶಾಣವನಾದ ನನ್ನ ತಮ್ಮ ಯಾವೂರನ್ನು ಪುಗಾರೆ, ಯಾವೂರನ್ನು ಪುಗಾರ ಇವ ಮುಗಿದರೆ ಮಾಪಾರ, ಯಾವೂರನ್ನು ಪುಗಾರ ಇವ ಮುಗಿದರೆ ಮಾಪಾರ. ಪರಿಸ್ಥಿತಿ ಬಹಳ ದುಃಖದಾಯಕ ಪರಿಸ್ಥಿತಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ರಪ್ಪ. ನಾವು ಮೊಟ್ಟ ಮೊದಲಾಗಿ ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಬೇಕಂತೇಳಿ ಈ ಶಿಕ್ಷಣ ಸಂಸ್ಥೆ ಅವರ ಇಲ್ಲ ಒಳ ಉದ್ದೇಶ ಇಟ್ಕೊಂಡು ಆ ಒಂದು ಈ ಸಂಸ್ಥೆಯನ್ನು ಕಟ್ಟಾಗಿರು. ಆ ಕಟ್ಟಾಕಿರೋ ಇವತ್ತು ಕೆಲಸ ಪ್ರತಿಯೊಂದು ನನಸಾಗೈತಿ. ಅವ್ರು ಬಹಳ ಖುಷಿ ಹೆಣ್ಮಕ್ಳಂದ್ರ. ಅದಕ್ಕಾಗಿ ಇವತ್ತು ಅವ್ರ ಕನಸ ಅವ್ರ ಆಸೆ ಇವತ್ತು ನಮ್ಮ ಕಾಲೇಜಾಗ 70% ವಿದ್ಯಾರ್ಥಿಗಳು ಇದ್ದಾರ. ಮತ್ತೆ ಇಲ್ಲಿ ಬಂದಂತ ವಿದ್ಯಾರ್ಥಿ ಎಲ್ಲರೂ ಉತ್ತುಂಗಕ್ಕೆ ಒಂದು ಉಚ್ಚ ಮನೆತನಕ್ಕೆ ಒಂದು ಉಚ್ಚ ಸಮಾಜದ ಒಂದು ಉಚ್ಚ ಸ್ಥಾನಕ್ಕೆ ಹೋಗ್ಯಾರ. ಇವತ್ತು ಕಾವ್ಯಾನಿ ಮಲ್ಲಾಪುರ ನೋಡ್ರಿ, ಹೋಸಲ ರ್ಯಾಂಕ್ ಬಂದಂತ 3 ರ್ಯಾಂಕ್ ನೋಡ್ರಿ. ಎಲ್ಲಾ ನಮ್ಮ ಈ ವಿದ್ಯಾರ್ಥಿಗಳೇ ನೀವು ಜನ ಎಚ್ಚರ ನೋಡ್ರಿ. ಈ ವರ್ಷದಿಂದ ರ್ಯಾಂಕ್ ಬರೀ ರೀಚ್ ಆಗೋದೇನು ದೊಡ್ಡ ಮಾತಲ್ಲ. ಅದಕ್ಕಾಗಿ ನಾ ಏನ್ ಹೇಳ್ತಾ ಇದ್ದಂತ ನಮ್ಮ ಊರವರ ಎಲ್ಲಾ ಗ್ರಾಮಸ್ಥರು ಅವರ ಈ ಒಂದು ಶಿಕ್ಷಣ ಸಂಸ್ಥೆ ಬೆಳಿಬೇಕಾದ್ರೆ ತಾತ್ಕಾಲಿಕ ಏನೊಂದು ಸಹಕಾರ, ಒಂದು ಸಹಾಯ ಸಹಕಾರ ಒಂದು ಯಾವ ರೀತಿ ಇರ್ತಲ್ಲ ಇವತ್ತಿಗೂ ಸಹಿತ ಅದೇ ಐತಿ. ಯಾವುದಕ್ಕೂ ಇಲ್ಲಿ ಈ ನಮ್ಮ ಶಿಕ್ಷಣ ಸಂಸ್ಥೆ ಯಾವುದೋ ಒಂದು ರಾಜಕಾರಣ ಇಲ್ಲಿ ಬರುವುದಿಲ್ಲ. ಮಾತಾಡ್ತಾ ಇದ್ರೇನೋ ಅಂತ ಅನಿಸ್ತಾ ಇತ್ತು. ಈ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಬೇಕಾದ್ರೆ ಎಲ್ಲ ಮೆರಿಟ್ ಮೇಲೆ ಅಡ್ಮಿಷನ್ ತಗೊಂಡಿರ್ತಾರೆ, ಆದ್ರೂ ಕೂಡ ರಿಸಲ್ಟ್ 100% ಆಗಲ್ಲ, 90-95% ವರೆಗೂ ಆಗತ್ತೆ. ಒಳಗವೆ ಹಾಗೂ ಉಪನ್ಯಾಸಕರೇ ಹಾಗೂ ಇಲ್ಲಿ ಕಾರ್ಯನಿರ್ವಹಿಸಿ ನಿರತರಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕ ಹಾಗೂ ಪ್ರಾಚಾರ್ಯ ಒಳಗವೆ ಅವರು ಎನ್ನದು ಎಲ್ಲರಿಗೂ ಇನ್ನೊಂದು ಸತ್ತು ನಮಸ್ಕಾರ ಹೇಳ್ತಾ,
ಸರ್ ಅವ್ರ ಪರಿಚಯ ನನಗಾಗಿರೋದು 2003ರಲ್ಲಿ. ಸೊ ನಾ ಏನಾದ್ರು ತಪ್ಪು ಮಾತಾಡಿದ್ದೆ ಅಂದ್ರೆ ಸರಿ ಮಾಡ್ರಿ. ಬಹುತೇಕ ಆಗೋದು ತಾಲೂಕು ಪಂಚಾಯತಿ ಎಲೆಕ್ಷನ್ ಇತ್ತು ಅಂತ ಅನ್ಕೊಂತೀನಿ. ಸೊ ಸರ್ ಪ್ರೆಸಿಡಿಂಗ್ ಆಫೀಸರ್ ಆಗಿದ್ರು. ನನಗ ಗೌರ್ಮೆಂಟ್ ಸ್ಕೂಲಲ್ಲಿ ಪ್ರೈಮರಿ ಟೀಚರ್ ಆಗಿ ಕೆಲಸ ಮಾಡಿ ನಮ್ಮ ಬದುಕಿನ ದಾರಿನಲ್ಲಿ ನಾವು ಈ ವೃತ್ತಿಗೆ ಬರ್ತೇವೆ ಅಂತ ಅನ್ಕೊಂಡಿರ್ಕಿಲ್ಲ. ಶ್ರಮ ಇತ್ತು, ಅದಾಗಿ ಅವಕಾಶ ಕಾಯ್ಬೇಕಾಗ್ತದೆ ಬಂತು. ಸೊ ಗೊತ್ತಿರಲಿಲ್ಲ ಸರ್ ಜೊತೆ ನಾವು ಈ ಕಾಲೇಜಿಗೆ ಬಂದು ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು. ಸೊ ಅವರು ಒಂದಷ್ಟು ದಿನ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿ ಪಡೆದ ಆನಂದ್ ಕೋಳಿ, ರಾಜ್ಯ ಮಟ್ಟದ ರ್ಯಾಂಕ್ ವಿಜೇತ ವಿದ್ಯಾರ್ಥಿನಿ ಕಾವೇರಿ ಮಲ್ಲಾಪುರೆ ಹಾಗೂ ಪದೋನ್ನತಿ ಹೊಂದಿದ ಪ್ರಾಚಾರ್ಯ ಡಿಎಸ್ ಕೌಲಾಪುರ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಿರಿಯ ಉಪನ್ಯಾಸಕ ವಿಶ್ವನಾಥ್ ಚೌಗ್ಲಾ ವಹಿಸಿದರು. ಈ ಸಮಯದಲ್ಲಿ ನಿವೃತ್ತ ಮುಖ್ಯೋಪಾಧ್ಯಾಯ ಕೆಎಸ್ ಒಡೆಯರ್, ನಿವೃತ್ತ ಪ್ರಾಂಶುಪಾಲ ಬಿಡಿ ಚೌಗ್ಲೆ, ಎಸ್ಎಸ್ ದಂಗ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪದ್ಮಜಾ ಸನದಿ ಹಾಗೂ ಸರ್ವ ಸದಸ್ಯರು, ಉಪಪ್ರಾಚಾರ್ಯ ಜೆಪಿ ತಂಗಡಿ, ರಾಜು ನಾಯಕ್, ಪಿಕೆಪಿಎಸ್ ಅಧ್ಯಕ್ಷ ಅಪ್ಪ ಸಾಹೇಬ್ ಸನದಿ, ಹಳೆಯ ವಿದ್ಯಾರ್ಥಿ ಸಂಘದ ಸಂಜಯ್ ಪಾಟೀಲ್, ಶಿಕ್ಷಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಧುಮಾಳ್, ಎಸ್ಎಸ್ ಯಶವಂತ್, ಶ್ರೀಧರ್ ಪಾಟೀಲ್, ಮಹದೇವ್ ತಳವಾರ್ ಸೇರಿದಂತೆ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಂಜಲಿ ಸೊಲ್ಬನವರ್ ಮತ್ತು ಸಂಗಡಿಗರು ಪ್ರಾರ್ಥನಾ ಗೀತೆಯನ್ನು ಹಾಗೂ ಸುಹಾಸಿನಿ ಸನದಿ ಮತ್ತು ಸಂಗಡಿಗರು ಸ್ವಾಗತ ಗೀತೆ ಪ್ರಸ್ತುತಪಡಿಸಿದರು. ಶ್ರವಣ್ ಸನದಿ ಸ್ವಾಗತಿಸಿದರು. ರೇಖಾ ಬೋಗ್ಲೆ ನಿರೂಪಿಸಿದರು. ಎಂಬಿ ನಾಯಿಕ್ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ಮಜಲಟ್ಟಿಯಿಂದ ಕಲ್ಲಪ್ಪ ಬಡಗೇರ್.